ಈಗ ಪ್ರಥಮ ಅಧ್ಯಾಯದೊಳಗೆ ಸತ್ಯನಾರಾಯಣ ಕಥೆಯನ್ನು ಹೇಳುತ್ತೇನೆ. ಇದನ್ನು ಒಮ್ಮೆ ನೈಮಿಷ ಅರಣ್ಯದಲ್ಲಿ ಶೌನಕಾದಿ ಎಲ್ಲ ಋಷಿಮುನಿಗಳು ಪುರಾಣ ಕಥನ ಮಾಡುತ್ತಿರುವರು. ರೋಮಹರ್ಷ ಹೆಸರಿನ ಸೂತರಿಗೆ ಹೇಳುತ್ತಾರೆ. ಋಷಿಗಳು ಹೇಳ್ತಾ ಇದ್ದಾರೆ, ಹೇ ಮುನಿಶ್ರೇಷ್ಠ, ನಿಶ್ಚಿತ ಫಲ ಯಾವ ವ್ರತ ಅಥವಾ ಯಾವ ತಪಶ್ಚರ್ಯೆಯಿಂದ ಪ್ರಾಪ್ತವಾಗುತ್ತದೆ ಅದನ್ನು ಪೂರ್ಣವಾಗಿ ಶ್ರವಣ ಮಾಡಬೇಕು ಎಂಬ ಇಚ್ಛೆ ಇದೆ. ಅದನ್ನು ತಾವೇ ಮಾಡಬೇಕು. ಸೂತರ್ವಂದರು ಭಗವಾನ್ ಕಮಲಾಪತಿ ಪೂರ್ಣವಾಗಿ ಶ್ರವಣ ಮಾಡಬೇಕು ಎಂಬ ಇಚ್ಛೆ ಇದೆ. ಅದನ್ನು ತಾವೇ ಮಾಡಬೇಕು. ಸೂತರ್ವಂದರು ಭಗವಾನ್ ಕಮಲಾಪತಿ ವಿಷ್ಣು ಇವರಿಗೆ ದೇವರ್ಷಿ ನಾರದರೆ ಇದನ್ನು ಹೇಳ್ತಾ ಇದ್ದಾರೆ. ಆಗ ಭಗವಂತನು ದೇವರ್ಷಿಗೆ ಯಾವ ರೀತಿ ಹೇಳಿದರೂ ಹಾಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಲಕ್ಷ್ಯ ಕೊಟ್ಟು ಕೇಳಬೇಕು. ಸೂತರು ಕಥೆಯನ್ನು ಹೇಳುವರು. ಒಮ್ಮೆ ಭಕ್ತಿ ಯೋಗಿ ನಾರದರು ಪರೋಪಕಾರ ಮಾಡುವ ಇಚ್ಛೆಯಿಂದ ಬೇರೆ ಬೇರೆ ಲೋಕಗಳನ್ನು ಸಂಚಾರ ಮಾಡುತ್ತಾ ಮೃತ್ಯಲೋಕಕ್ಕೆ ಬಂದರು. ಆಗ ಸ್ವಕರ್ಮದ ಪ್ರಭಾವದಿಂದ ನಾನಾ ಯೋನಿಗಳಲ್ಲಿ ಹುಟ್ಟಿ ಅನೇಕ ಪ್ರಕಾರದ ಕ್ಲೇಶಗಳನ್ನು ಅನುಭವಿಸುತ್ತಾ ಸಂತ್ರಸ್ತ ಜನರನ್ನು ಕಂಡು ಯಾವ ಉಪಾಯದಿಂದ ಈ ಲೋಕದ ದುಃಖ ಖಚಿತವಾಗಿ ನಷ್ಟವಾಗುವುದೋ ಅದನ್ನು ಮನಸ್ಸಿನಲ್ಲಿ ವಿಚಾರ ಮಾಡುತ್ತಾ ವಿಷ್ಣು ಲೋಕ ವೈಕುಂಠಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಶುಕ್ಲ ವರ್ಣ 4 ಕೈಗಳುಳ್ಳ ಶಂಖ ಚಕ್ರ ಗದಾ ಮತ್ತು ಪದ್ಮ ಕಂಠದಲ್ಲಿ ವನಮಾಲೆಗಳಿಂದ ವಿಭೂಷಿತನಾದ ನಾರಾಯಣ ನಾಮದ ದೇವಾದಿ ದೇವನಿಗೆ ದರ್ಶನ ಮಾಡ್ತಾ ಇದ್ದಾರೆ. ಆ ಸ್ತುತಿ ಮಾಡಲು ಪ್ರಾರಂಭಿಸಿದರು. ನಾರದರು ಹೇಳುತ್ತಾರೆ, ವಾಚ ಮತ್ತು ಮನಸ್ಸಿನ ಕಡೆ ಅವರ ರೂಪ ಉಂಟು. ಅವರ ಶಕ್ತಿ ಅಮರಿದಿತವಾಗಿದೆ. ಅವರಿಗೆ ಪ್ರಾರಂಭ ಮಧ್ಯ ಮತ್ತು ಅಂತ್ಯವಿಲ್ಲ. ಅವನು ನಿರ್ಗುಣನಿದ್ದಾನೆ ಮತ್ತು ಸತ್ವ ರಜಸ್ಥ ಗುಣಗಳೊಳಗೊಂಡ ಆತ್ಮವಿದೆ. ಅವನು ಎಲ್ಲದಕ್ಕಿಂತ ಮುಂಚಿತ ಅಸ್ಮಿ ತತ್ವದಲ್ಲಿ ಬಂದಿದ್ದಾನೆ. ಅವನ ಭಕ್ತರ ಎಲ್ಲ ಸಂಕಟ ದುಃಖಗಳನ್ನು ನಾಶ ಮಾಡುತ್ತಾನೆ. ಆ ವಿಷ್ಣುವಿಗೆ ನಾನು ವಂದಿಸುತ್ತೇನೆ. ಈ ಸ್ತುತಿ ಕೇಳಿ ನಂತರ ಭಗವಾನ್ ವಿಷ್ಣು ನಾರದರಿಗೆ ಹೇಳುತ್ತಾರೆ, ಮಹಾಭಾಗ್ಯವಂತ ನಾರದರೆ, ನೀವು ಇಲ್ಲಿ ಯಾವ ಉದ್ದೇಶದಿಂದ ಬಂದಿರುವಿರಿ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿರಿ, ನಾನು ಅದರ ಉತ್ತರವನ್ನು ನಿಮಗೆ ಕೊಡುವೆನು. ಆಗ ನಾರದರು ಹೇಳ್ತಾ ಇದ್ದಾರೆ, ಭ್ರಷ್ಟ ಲೋಕದಲ್ಲಿ ಎಲ್ಲ ಮನುಷ್ಯನು ನಾನಾ ಜೀವಿಕೋಟಿಯಿಂದ ಸಾಗಿ ತಮ್ಮ ತಮ್ಮ ಪಾಪ ಕರ್ಮದ ಫಲ ಅನುಭವಿಸುತ್ತಿದ್ದಾರೆ. ನಾನಾ ಪ್ರಕಾರದ ದುಃಖಗಳಿಂದ ಬಳಲುತ್ತಾ ವ್ಯರ್ಥ ತ್ರಾಸ ಪಡುತ್ತಿದ್ದಾರೆ. ಆದ್ದರಿಂದ ನಾಥರೇ, ಒಂದು ವೇಳೆ ನನ್ನ ಮೇಲೆ ಕೃಪೆ ಇದ್ದರೆ ಅವರ ದುಃಖವು ಯಾವ ರೀತಿ ಉಪಶಮನವಾಗುವುದು ಅದರ ಉಪಾಯವನ್ನು ಹೇಳಿರಿ. ನನಗೆ ಅದನ್ನು ಕೇಳುವ ಇಚ್ಛೆ ಇದೆ. ಆಗ ಭಗವಾನ್ ವಿಷ್ಣು ಹೇಳ್ತಾ ಇದ್ದಾರೆ, ವತ್ಸಲೇ, ಜನರ ಮೇಲೆ ಕೃಪೆ ತೋರುವ ಇಚ್ಛೆಯಿಂದ ನೀನು ಒಳ್ಳೆಯದನ್ನೇ ಕೇಳಿದ್ದಿ. ಮನುಷ್ಯನು ಯಾವ ಉಪಾಯದಿಂದ ತನ್ನ ಮೋಹದಿಂದ ಮುಕ್ತನಾಗಲು ಸಾಧ್ಯವೋ ಆ ಉಪಾಯವನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ವತ್ಸಲೇ, ಸ್ವರ್ಗ ಹಾಗೂ ಮೃತ್ಯ ಲೋಕದಲ್ಲಿ ದುರ್ಬಲವಾದ ಮಹಾಪುಣ್ಯದಾಯಿ ವ್ರತವೊಂದು ಇನ್ನೂ ಗುಪ್ತವಾಗಿದೆ. ಆದರೆ ನಿನ್ನ ಮೇಲಿನ ಪ್ರೀತಿಗೋಸ್ಕರ ನಿನ್ನ ಮುಂದೆ ಈಗ ಪ್ರಕಟಗೊಳಿಸುತ್ತೇನೆ. ಅದೇ ಸತ್ಯನಾರಾಯಣ ವ್ರತ. ಅದು ಯಥಾಯೋಗ ವಿಧಿಯಂತೆ ಮಾಡಿದರೆ ಮನುಷ್ಯನು ಕೂಡಲೇ ಸುಖ ಪ್ರಾಪ್ತವಾಗಿ ಪರಲೋಕದಲ್ಲೂ ಮೋಕ್ಷ ಪ್ರಾಪ್ತವಾಗುವುದು. ದೇವರ ಮಾತುಗಳನ್ನು ಕೇಳಿ ನಾರದ ಮುನಿಯು ಹೇಳುತ್ತಾರೆ, ಆ ವ್ರತದ ಫಲ ಯಾವುದು? ಅದರ ವಿಧಾನವೇನು? ಹಾಗೆ ಆ ವ್ರತ ಮಾಡಿದವರಾರು? ಆ ವ್ರತ ಯಾವಾಗ ಮಾಡಬೇಕು? ಇದೆಲ್ಲ ವಿಸ್ತಾರವಾಗಿ ಹೇಳಬೇಕು. ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ, ಈ ವ್ರತ ಕಷ್ಟ, ಧನ್ಯ ಇತ್ಯಾದಿಗಳ ನಶಿಸುವಂತಹದ್ದು, ಧನಧಾನ್ಯಗಳಿಂದ ಸಮೃದ್ಧಿ ಮಾಡುವಂತಹದ್ದು, ಸೌಭಾಗ್ಯ ಮತ್ತು ಸಂತತಿ ಕೊಡುವುದು, ಎಲ್ಲ ಕಡೆಗೂ ವಿಜಯ ಪ್ರಾಪ್ತಿ ಮಾಡುವುದು. ಯಾವ ದಿನ ಮನುಷ್ಯನು ಶ್ರದ್ಧೆ ಮತ್ತು ಭಕ್ತಿ ತುಂಬಿದ ಮನಸ್ಸಿನಿಂದ ಬ್ರಾಹ್ಮಣ ಮತ್ತು ಆಪ್ತ ಬಂಧುಗಳೊಂದಿಗೆ ಧರ್ಮತ್ಪರೆಯಿಂದ ರಾತ್ರಿ ಎಂದರೆ ಸಾಯಂಕಾಲದ ಪ್ರಾರಂಭ ಕಾಲದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು. ಹಾಲು, ತುಪ್ಪ, ಗೋಧಿ ರವ, ಸಕ್ಕರೆ, ಬಾಳೆಹಣ್ಣು ಪ್ರಮಾಣದಲ್ಲಿ ಸಮಭಾಗವಾಗಿ ತೆಗೆದುಕೊಂಡು ಭಕ್ತಿ ಭಾವನೆಯಿಂದ ಉತ್ತಮವಾದ ಪ್ರಸಾದವನ್ನು ತಯಾರಿಸಿ ಅದನ್ನು ಅರ್ಪಿಸಬೇಕು. ವಿಶೇಷವಾಗಿ ಕಲಿಯುಗದಲ್ಲಿ ಭೂತಕಾಲದ ಮೇಲೆ ಇದು ಸುಖ ಪ್ರಾಪ್ತಿ ಸುಲಭವಾದ ಮತ್ತು ಅಲ್ಪ ಉಪಾಯವಾಗಿದೆ. ಸ್ಕಂದ ಪುರಾಣ ರೇವಾಖಂಡೆ ಸತ್ಯನಾರಾಯಣ ಕಥೆ ಪ್ರಥಮ ಅಧ್ಯಾಯ ಸಮಾಪ್ತವಾಯಿತು.
ಹರಿ ನಮೋ ನಮಃ. ಸ್ವಲ್ಪ ಅರ್ಥ ಕುಂಕುಮ ಏರ್ಸದಲ್ಲಿ ನೀನು ಏರ್ಸು, ಅವ್ನ ಕೈ ಕಮ್ಮಿ ಏರ್ಸಂತು. ಅರ್ಶಿನ ಕುಂಕುಮ 2 ಮಂತ್ರಾಕ್ಷತೆ, 1 ಹೂವು. ತುಂಬ ತಗೋ ಏರ್ಸು, ಅಷ್ಟು ಉದ್ದ ತುಂಬ 2 ಮಂತ್ರಾಕ್ಷತೆ 2 ಮಂತ್ರಾಕ್ಷತೆ ಹಾಕ್ರಿ ಬಿಟ್ಬಿಡಿ ಅಲ್ಲೇ ಮೇಲೆ. 2 ಇದನ್ನ ಕಡಿ, 1 ಕಪ್ರ ಹಾಕ್ರಿ. ಈಗ ನಾನು ನೋಡಿದ್ದಿಲ್ಲ, ಅರ್ಶಿನ ಕುಂಕುಮ ಮಂತ್ರಾಕ್ಷತೆ 2 ಇದನ್ನ ಕಡಿ, 1 ಕಪ್. ಗಂಟೆ ತಗೋಬೇಡ. ಇನ್ನೊಂದ್ಸರಿ ಅಡ್ಡಾಡ್ತಾ ಬಿಡ್ತೇನೆ. ಮೊದಲೇ ಒಂದು ಊಟ ಪತ್ರಿ ತಗೋ, ಊಟ ಏನಾದ್ರು ತಗೋ. ಗಂಗಾ ನೀರು ಬೆಳಕಿನಿಂದ ಹೋಗ್ಬೇಕು. ಒಂದೇ ಎಲ್ಲಿ ನೈವೇದ್ಯ ಮಾಡಿ ಹೂ ಅದಾದ ಬಿಡ. 2ನೇ ಅಧ್ಯಾಯದೊಳಗೆ ಭಗವಾನ್ ವಿಷ್ಣು ಹೇಳ್ತಾ ಇದ್ದಾರೆ, ಹೇ ದ್ವಿಜನಾರದ, ಈಗ ಮೊದಲು ಈ ವ್ರತವನ್ನು ಯಾರು ಮಾಡಿದರೂ ಇದನ್ನು ಕೂಡ ಹೇಳಬೇನು. ರಮ್ಯವಾದ ಕಾಶಿ ನಗರದಲ್ಲಿ ಒಬ್ಬ ಅತ್ಯಂತ ದರಿದ್ರನಾದ ಬ್ರಾಹ್ಮಣ ಇದ್ದ. ಅವನು ಹಸಿವು ಮತ್ತು ನೀರಡಿಕೆಯಿಂದ ಬಳಲುತ್ತಾ ದಿನಂಪ್ರತಿ ತಿರುಗಾಡುತ್ತಿದ್ದ. ಆಗ ಬ್ರಾಹ್ಮಣರನ್ನು ಅಕ್ಕರೆಯಿಂದ ಕಾಣುವ ದೇವನು ಆ ಬ್ರಾಹ್ಮಣನನ್ನು ನೋಡಿ ದುಃಖಿತನಾದ. ಸ್ವತಃ ಮುದುಕ ಬ್ರಾಹ್ಮಣ ವೇಷವನ್ನು ಧರಿಸಿ ಆ ಬ್ರಾಹ್ಮಣನಿಗೆ ಆಧಾರದಿಂದ ಹೇಳತೊಡಗಿದ, ಹೇ ವಿಪ್ರ, ದಿನಂಪ್ರತಿ ಪೃಥ್ವಿಯ ಮೇಲೆ ಅತ್ಯಂತ ದುಃಖದಿಂದ ಏಕೆ ತಿರುಗಾಡುತ್ತಿರುವೆ? ಅದೆಲ್ಲವನ್ನು ನಾನು ನಿನಗೆ ಹೇಳಬೇಕಾಗಿದೆ. ಹೇ ಶ್ರೇಷ್ಠ ಬ್ರಾಹ್ಮಣನೇ, ಅದೆಲ್ಲ ನೀನು ನನಗೆ ಹೇಳು. ಆಗ ಬ್ರಾಹ್ಮಣನು ಹೇಳ್ತಾ ಇದ್ದಾನೆ, ನಾನು ಅತಿಶಯ ದರಿದ್ರ ಬ್ರಾಹ್ಮಣನಾಗಿದ್ದೆ, ಭಿಕ್ಷಕ್ಕೋಸ್ಕರ ತಿರುಗಾಡುತ್ತಿದ್ದೆ. ಮಹಾಶಯರೇ, ಇದರ ಬಗ್ಗೆ ನಿಮ್ಮಲ್ಲಿ ಯಾವುದೇ ಉಪಾಯವಿದ್ದಲ್ಲಿ ದಯವಿಟ್ಟು ನನಗೆ ಹೇಳಿ ಅನ್ನಲು. ಆಗ ಮುದುಕ ಬ್ರಾಹ್ಮಣ ಎಂದರೆ ಸ್ವತಃ ದೇವರೇ ಅವನಿಗೆ ಹೇಳ್ತಾ ಇದ್ದಾನೆ. ಸತ್ಯನಾರಾಯಣ ಮನೆ ಇಚ್ಛಿತ ಫಲವನ್ನು ಕೊಡುವವನಾಗಿದ್ದಾನೆ. ಆ ಉತ್ತಮವಾದ ವ್ರತವನ್ನು ಮಾಡಿದಲ್ಲಿ ಮನುಷ್ಯನು ಎಲ್ಲ ದುಃಖದಿಂದಲೂ ಮುಕ್ತನಾಗುವನು. ಆ ವ್ರತವೆಂದರೆ ಸತ್ಯನಾರಾಯಣ ವ್ರತ. ಆ ಪೂಜೆಯನ್ನು ನೀನು ಮಾಡು. ನಂತರ ಆ ವ್ರತದ ಸರಿಯಾದ ವಿಧಾನವನ್ನು ಕೂಡ ಆ ವೃದ್ಧನಿಗೆ ತಿಳಿಸಿ. ಬ್ರಾಹ್ಮಣ ರೂಪಿ ಸತ್ಯನಾರಾಯಣ ಅಲ್ಲೇ ಶ್ರೇಷ್ಠನಾದ. ಯಾವ ವ್ರತ ಆ ವೃದ್ಧ ಬ್ರಾಹ್ಮಣನಿಂದ ಹೇಳಲ್ಪಟ್ಟಿತೋ ಅದನ್ನೇ ತಾನೂ ಮಾಡುವೆನು ಎಂದು ವಿಚಾರಿಸಿದ. ಅವನಿಗೆ ರಾತ್ರಿ ಒಳ್ಳೆಯ ನಿದ್ದೆಯು ಬಂದಿತು. ಬೆಳಿಗ್ಗೆ ಎದ್ದು ನಾನು ಆ ಸತ್ಯನಾರಾಯಣ ವ್ರತ ಮಾಡುವೆ ಎಂದು ಹೀಗೆ ಸಂಕಲ್ಪವನ್ನು ಮಾಡಿ ಆ ಬ್ರಾಹ್ಮಣನು ಭಿಕ್ಷೆಗಾಗಿ ಹೊರಟು ಹೋದ. ಅದೇ ದಿನ ಅವನಿಗೆ ಸಾಕಷ್ಟು ದ್ರವ್ಯ ಪ್ರಾಪ್ತವಾಯಿತು. ಆ ದ್ರವ್ಯದ ಸಹಾಯದಿಂದ ತನ್ನ ಎಲ್ಲ ಬಂಧು ಬಳಗದೊಂದಿಗೆ ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದಾನೆ. ಆ ವ್ರತದ ಪ್ರಭಾವದಿಂದ ಆ ಶ್ರೇಷ್ಠವಾದ ಬ್ರಾಹ್ಮಣನು ಎಲ್ಲ ದುಃಖಗಳಿಂದ ಮುಕ್ತನಾಗಿ ಎಲ್ಲ ಸಂಪತ್ತುಳ್ಳವನಾದ. ಅಂದಿನಿಂದ ಆ ಬ್ರಾಹ್ಮಣನು ಸಮಯಕ್ಕೆ ಸರಿಯಾಗಿ ಪ್ರತಿ ತಿಂಗಳಿಗೊಮ್ಮೆ ಆ ವ್ರತವನ್ನು ಮಾಡಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ದುರ್ಲಭವಾದ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡ. ಇಷ್ಟು ಹೇಳಿ ಸೂತನಿಂದ, ವಿಪ್ರ, ಈ ಪೃಥ್ವಿಯ ಮೇಲೆ ಯಾವ ಮನುಷ್ಯನೂ ವ್ರತವನ್ನು ಮಾಡುವರು ಅವರು ಈ ಭೂಮಿಯ ಮೇಲಿನ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆದುಕೊಳ್ಳುವರು. ಈ ರೀತಿ ನಾರಾಯಣನ ಮಹಾತ್ಮೆಯನ್ನು ನಾರದನಿಗೆ ಹೇಳಿದ ವ್ರತವನ್ನು ಕೂಡ ನಾನು ಹೇಳಿದೆ, ಈಗೇನು ಹೇಳಲಿ ಎಂದ. ಆಗ ನೈಮಿಷ ಅರಣ್ಯದ ಋಷಿ ಹೇಳ್ತಾ ಇದ್ದಾರೆ, ಹೇ ಮುನಿ ಶ್ರೇಷ್ಠರೇ, ಈ ವಿಪ್ರಮನಲ್ಲದೆ ಆ ವ್ರತ ಮತ್ತಾರಾದರೂ ಮಾಡಿದ್ದರೆಂಬುದನ್ನು ನಾನು ಕೇಳಲು ಇಚ್ಛಿಸುತ್ತೇನೆ. ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಉತ್ಪನ್ನವಾಗಿದೆ. ಸೂತ ಹೇಳ್ತಾ ಇದ್ದಾನೆ,
ಈ ಕಟ್ಟಿಗೆಯ ಮೇಲೆ ಯಾರು ವ್ರತ ಮಾಡಿದರೆಂಬುದು ಕೇಳಿದೆ. ಒಮ್ಮೆ ಆ ಶ್ರೇಷ್ಠ ಬ್ರಾಹ್ಮಣನೇ ತನ್ನ ಐಶ್ವರ್ಯ ತಕ್ಕಂತೆ ತನ್ನ ಬಂಧು ಬಾಂಧವರೊಂದಿಗೆ ಪೂಜೆ ಮಾಡಲು ತೊಡಗಿದಾಗ ಅಲ್ಲಿಗೊಬ್ಬ ಕಟ್ಟಿಗೆ ಮಾರುವ ಬಂದ. ತನ್ನ ಕಟ್ಟಿಗೆಗಳನ್ನು ಹೊರಗಡೆ ಇಟ್ಟು ಒಳಗಡೆ ಬಂದ. ಹಸಿವೆ ಮತ್ತು ನೀರಡಿಕೆಯಿಂದ ಬಳಲುತ್ತಿದ್ದ ಆತನ ಬ್ರಾಹ್ಮಣನನ್ನು ವ್ರತದಲ್ಲಿ ಮಗ್ನವಾದುದನ್ನು ಕಂಡು ಆಗ ಬ್ರಾಹ್ಮಣನು ದೇವರನ್ನು ನಮಸ್ಕರಿಸುತ್ತಾ ಹೇಳ್ತಾ ಇದ್ದಾನೆ, ಹೇ ಪ್ರಭು, ನೀವು ಇದೇನು ಮಾಡುತ್ತಿರುವಿರಿ? ಇದನ್ನು ಮಾಡಿದಲ್ಲಿ ಯಾವ ಫಲ ಪ್ರಾಪ್ತವಾಗುವುದು? ಇದರ ಬಗ್ಗೆ ನನಗೆ ಎಲ್ಲ ವಿವರಿಸಿ ಹೇಳಿ, ಇದೊಂದು ನನ್ನ ವಿನಂತಿ. ಆಗ ಬ್ರಾಹ್ಮಣನು ಹೇಳ್ತಾ ಇದ್ದಾನೆ, ಹೇ, ಇದು ಸತ್ಯನಾರಾಯಣ ವ್ರತವಾಗಿದೆ ಮತ್ತು ಇದು ನಮ್ಮ ಎಲ್ಲ ಇಷ್ಟ ಕಾಮನೆಗಳನ್ನು ಈಡೇರಿಸುತ್ತದೆ. ನನಗೆ ಅವನ ಕೃಪೆಯಿಂದಲೇ ಇಷ್ಟೆಲ್ಲ ಧನ ಧಾನ್ಯಗಳ ಲಭಿಸಿವೆ. ಆಗ ಆ ಕಟ್ಟಿಗೆಗಳನ್ನು ಮಾರುವವನು ಹರ್ಷಿತನಾಗಿ ನೀರಡಿಕೆಯನ್ನು ಹಿಂದಿಸಲು ಕೊಟ್ಟ ನೀರನ್ನು ಕುಡಿದು ಮತ್ತು ಪ್ರಸಾದವನ್ನು ಭಕ್ಷಿಸಿ ಮುಂದೆ ನಗರದ ಅನ್ಯ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಸತ್ಯನಾರಾಯಣ ಸ್ಮರಣೆ ಮಾಡುತ್ತಾ ಅವನು ಮನಸ್ಸಿನಲ್ಲಿ ವಿಚಾರಿಸಲು ಪ್ರಾರಂಭಿಸಿದ, ಈ ಊರಲ್ಲಿ ಎಂದು ಕಟ್ಟಿಗೆಗಳನ್ನು ಮಾರಿ ಎಷ್ಟು ಹಣ ಸಿಗುವುದೋ ಆ ಹಣದಿಂದಲೇ ನಾನು ಉತ್ತಮವಾದ ಸತ್ಯದೇವರ ವ್ರತವನ್ನು ಮಾಡಲು ಹೀಗೆ ಸಂಕಲ್ಪವನ್ನು ಮಾಡಿ ತಲೆಯ ಮೇಲೆ ಕಟ್ಟಿಗೆಗಳನ್ನು ಹೊತ್ತುಕೊಂಡು ಅವನು ಧನ್ಯವಾದ ನಗರದ ಧನೇಶ್ವರ ವಸತಿಗೆ ಹೋಗ್ತಾ ಇದ್ದಾನೆ. ಕಟ್ಟಿಗೆಗಳನ್ನು ಮಾರಿದಾಗ ಅವನಿಗೆ ನಿತ್ಯಕ್ಕಿಂತ ಹೆಚ್ಚು ಹಣ ಪ್ರಾಪ್ತವಾಯಿತು. ಆಗ ಅವನು ಅತಿಶಯ ಆನಂದದಿಂದ ಬಾಳೆಹಣ್ಣು, ಸಕ್ಕರೆ, ಹಾಲು, ತುಪ್ಪ, ಗೋಧಿ ರವ ಹೀಗೆ ಎಲ್ಲ ವಸ್ತುಗಳನ್ನು ಪ್ರಮಾಣದಲ್ಲಿ ಕೊಂಡುಕೊಂಡು ತನ್ನ ಮನೆಗೆ ಹೋಗಿ ತನ್ನ ಎಲ್ಲ ಬಂಧ ಬಾಂಧವರನ್ನು ಕರೆದು ವಿಧಿಪೂರ್ವಕ ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದಾನೆ. ಆ ವ್ರತದ ಪ್ರಭಾವದಿಂದ ಆ ಕಟ್ಟಿಗೆ ಮಾರುವನು ಧನ ಸಂಪನ್ನ ಹಾಗೂ ಪುತ್ರವಂತನಾದನು. ಇಹಲೋಕದಲ್ಲಿ ಸುಖಿಯಾಗಿ ಮೃತ್ಯು ನಂತರ ಸತ್ಯನಾರಾಯಣ ಪುರೆಯೆಂದರೆ ವಿಷ್ಣು ಲೋಕಕ್ಕೆ ಹೋದ. ಇದು ಸ್ಕಂದ ಪುರಾಣ ನಿವಾಕಂಡೆ ಸತ್ಯನಾರಾಯಣ ಕಥೆ 2ನೇ ಅಧ್ಯಾಯ ಸಮಾಪ್ತವಾಯಿತು. ಹರಿಯೇನ್ ನಮೋ ನಮಃ. ಆಗಲೇ ಮಾಡಿ ನಮಗೆ 2ನೇ ಅಧ್ಯಾಯ ಪೂಜೆ तुम्हें कभी गए हो? ಮೊದಲೇ ಮಾಡಬಾರ್ದು. ಮೂರನೇ ಅಧ್ಯಾಯದೊಳಗೆ ಸೂತರು ಹೇಳುತ್ತಾರೆ, ಹೇ ಶ್ರೇಷ್ಠ ಮುನಿಜನರೇ, ನಾನು ಮುಂದೆ ಹೇಳುವುದನ್ನು ಕೇಳಿರಿ. ಹಿಂದೆ ಉಲ್ಕಾಮುಖನೆಂಬ ಹೆಸರಿನ ರಾಜನಿದ್ದ. ಅವನು ಮನಸ್ಸು ಮತ್ತು ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿಟ್ಟು ಸತ್ಯ ಮಾತನಾಡುವನು ಹಾಗೂ ಸದ್ಬುದ್ಧಿಯವನಾಗಿದ್ದ. ರಾಜನು ಪ್ರತಿದಿನ ಗುಡಿಗೆ ಹೋಗಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಸಂತುಷ್ಟಗೊಳಿಸುತ್ತಿದ್ದ. ಅವನ ಹೆಂಡತಿ ಸಾಧ್ವಿ, ಸುಂದರಿ, ಶೀಲವಂತಳು ಮತ್ತು ಕಮಲದಂತೆ ಶಾಂತ ಸ್ವಭಾವದವಳಾಗಿದ್ದರು. ರಾಜನು ಒಂದು ನದಿ ತೀರದ ಮೇಲೆ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿರುವಾಗ ಸಾಧು ಎಂಬ ಹೆಸರಿನ ಒಬ್ಬ ವ್ಯಾಪಾರಸ್ಥನು ಸಾಕಷ್ಟು ದ್ರವ್ಯ ಮತ್ತು ಸಾಮಗ್ರಿಗಳನ್ನು ತೆಗೆದುಕೊಂಡು ವ್ಯಾಪಾರಕ್ಕಾಗಿ ಅಲ್ಲಿಗೆ ಬಂದ. ತನ್ನ ನೌಕೆ ನದಿ ತೀರದ ಮೇಲೆ ನಿಲ್ಲಿಸಿ ಸತ್ಯನಾರಾಯಣ ವ್ರತ ಮಾಡುತ್ತಿರುವ ರಾಜನನ್ನು ಕಂಡು ವಿನಮ್ರ ಸ್ವರದಿಂದ ಕೇಳ್ತಾ ಇದ್ದಾನೆ. ಸಾಧು ಹೇಳಿದ, ಮಹಾರಾಜರೇ, ಭಕ್ತಿ ಚಿತ್ತದಿಂದ ತಾವಿದನ್ನು ಏನು ಮಾಡುತ್ತಿರುವಿರಿ?
ಇದನ್ನು ನನಗೆ ಸ್ಪಷ್ಟವಾಗಿ ಹೇಳಿರಿ, ನನಗೆ ಕೇಳುವ ಆಸೆಯಾಗಿದೆ. ರಾಜನು ಹೇಳ್ತಾ ಇದ್ದಾನೆ, ಇದು ಅತುಲ ತೇಜಸ್ವಿ ವಿಷ್ಣುವಿನ ಪೂಜಾ ರಥ, ಸಜ್ಜನರ ಸಮೇತ ಪುತ್ರಾದಿತರ ಪ್ರಾಪ್ತಿಗೋಸ್ಕರ ಮಾಡಲಾಗಿದೆ. ರಾಜನ ಮಾತು ಕೇಳಿ ವ್ಯಾಪಾರಿ ಸಾಧು ಆಧಾರದಿಂದ ಹೇಳ್ತಾ ಇದ್ದಾನೆ, ಹೇ ರಾಜ, ತಾವು ಎಲ್ಲವನ್ನೂ ನನಗೆ ತಿಳಿಸಿ ಹೇಳಬೇಕು. ತಾವು ಹೇಳಿದಂತೆ ನಾನು ಕೂಡ ಮಾಡುವೆ. ನನಗೂ ಸಂತತಿ ಇಲ್ಲ. ಈ ವ್ರತ ಮಾಡಿದಲ್ಲಿ ಖಚಿತವಾಗಿ ನನಗೆ ಸಂತತಿ ಪ್ರಾಪ್ತವಾಗುವುದು. ರಾಜನು ವ್ರತದ ಬಗ್ಗೆ ಹೇಳಿದ ಮೇಲೆ ತನ್ನ ವ್ಯಾಪಾರ ಪೂರ್ಣಗೊಳಿಸಿ ತಾನು ಸಂತೋಷದಿಂದ ತನ್ನ ಮನೆಯತ್ತ ಹೊರಟ. ಅವನು ತನ್ನ ಪತ್ನಿಗೆ ಸಂತತಿದಾಯಿಯ ವ್ರತದ ಬಗ್ಗೆ ಹೇಳ್ತಾ ಇದ್ದಾನೆ. ಸಂತತಿ ಪ್ರಾಪ್ತವಾದ ಬಳಿಕ ನಾನು ಆ ವ್ರತ ಮಾಡುತ್ತೇನೆ ಎಂದನು. ಹೀಗೆ ಲೀಲಾವತಿ ಹೆಸರಿನ ತನ್ನ ಪತ್ನಿಗೆ ಸಾಧು ಹೇಳ್ತಾ ಇದ್ದಾನೆ. ಹೀಗೆ ಆ ಸತಿ ಸಾಧ್ವಿ ಧರ್ಮಾನುಸಾರ ತನ್ನ ಪತಿಯೊಂದಿಗೆ ಸಂತೋಷದ ಚಿತ್ತದಿಂದ ಇರುವಾಗ ಅವಳು ಗರ್ಭಿಣಿಯಾದಳು. 10ನೇ ತಿಂಗಳಲ್ಲಿ ಅವಳಿಗೆ ಕನ್ಯಾರತ್ನ ಪ್ರಾಪ್ತವಾಯಿತು. ಆ ಕನ್ಯಾರತ್ನ ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳೆಯ ಹತ್ತಿತು. ಅದಕ್ಕೆ ಕಲಾವತಿ ಎಂದು ನಾಮಕರಣ ಮಾಡಲಾಯಿತು. ಆಮೇಲೆ ಲೀಲಾವತಿ ತನ್ನ ಗಂಡನಿಗೆ ಮಧುರವಾಗಿ ಹೇಳ್ತಾ ಇದ್ದಾಳೆ, ತಾವು ಮುಂಚಿತವಾಗಿ ನಿರ್ಧರಿಸಲಾದ ವ್ರತವನ್ನು ಏಕೆ ಮಾಡುವುದಿಲ್ಲ? ಆಗ ವ್ಯಾಪಾರಸ್ಥ ಸಾಧು ಹೇಳಿದ, ಪ್ರಿಯ, ಈ ಕನ್ಯೆ ವಿವಾಹ ಕಾಲದಲ್ಲಿ ಆ ವ್ರತ ಮಾಡುತ್ತೇನೆ. ಹೀಗೆ ತನ್ನ ಪತ್ನಿಗೆ ಆಶ್ವಾಸನೆಯನ್ನು ಕೊಟ್ಟು ಪಟ್ಟಣಕ್ಕೆ ಹೊರಟು ಹೋದ. ಹೀಗೆ ಕಲಾವತಿ ತನ್ನ ತಂದೆಯ ಮನೆಯಲ್ಲಿ ಬೆಳೆಯಲು ಹತ್ತಿದಳು. ತನ್ನ ಮಗಳು ವಿವಾಹ ಯೋಗ್ಯವಾದದ್ದನ್ನು ಕಂಡು ಮಿತ್ರರೊಡನೆ ವಿಚಾರಿಸಿ ತನ್ನ ದೂತನಿಗೆ ಪಟ್ಟಣಕ್ಕೆ ಕಳುಹಿಸಿದ. ತನ್ನ ಮಗಳಿಗಾಗಿ ಯೋಗ್ಯನಾದ ವರವನ್ನು ಹುಡುಕಲು ಅವನಿಗೆ ಹೇಳಿದ. ಅವನು ಕಾಂಚನವೆಂಬ ನಗರಕ್ಕೆ ಹೋಗಿ ಆ ನಗರದಿಂದ ದೂತನು ಒಬ್ಬ ವ್ಯಾಪಾರಸ್ಥನ ಮಗನನ್ನು ಕರೆದುಕೊಂಡು ಬಂದು ಆ ಸುಂದರವಾದ ವ್ಯಾಪಾರಸ್ಥನ ಮಗನನ್ನು ಕಂಡು ಆ ಸಾಧು ವ್ಯಾಪಾರಸ್ಥ ಸಂತುಷ್ಟ ಮನಸ್ಸಿನಿಂದ ತನ್ನ ಬಂಧುಗಳನ್ನು ಕರೆಯಿಸಿ ವಿಧಿಪೂರ್ವಕವಾಗಿ ತನ್ನ ಮಗಳ ಮದುವೆಯನ್ನು ಮಾಡಿ ತನ್ನ ಮಗಳ ಕನ್ಯಾದಾನ ಮಾಡ್ತಾ ಇದ್ದಾನೆ. ದುರ್ದೈವದಿಂದ ಮಗಳ ವಿವಾಹ ಕಾಲದಲ್ಲಿಯೂ ಅವನಿಗೆ ಸತ್ಯನಾರಾಯಣ ವ್ರತ ಮರೆತೇ ಹೋಯಿತು. ಆದ್ದರಿಂದ ಸತ್ಯನಾರಾಯಣ ಅವನ ಮೇಲೆ ಕೋಪಿತನಾದ. ಆಮೇಲೆ ವ್ಯಾಪಾರ ಉದ್ಯೋಗದಲ್ಲಿ ಕುಶಲವಾದ ಸಾಧು ತನ್ನ ಅಳಿಯನೊಂದಿಗೆ ವ್ಯಾಪಾರಕ್ಕಾಗಿ ಹೊರಟ. ಕೂಡಲೇ ಸಮುದ್ರಕ್ಕೆ ಹತ್ತಿರವಾದ ರತ್ನಸಾರ ಎಂಬ ರಮ್ಯವಾದ ಸ್ಥಳಕ್ಕೆ ಸಾಧು ಮತ್ತು ಅವನ ಅಳಿಯ ತಲುಪಿದರು. ಆ ಸಾಧು ವ್ಯಾಪಾರಿ ತನ್ನ ಪ್ರತಿಜ್ಞೆಯಿಂದ ಭ್ರಷ್ಟವಾದದ್ದನ್ನು ಕಂಡು ಅವನಿಗೆ ದೊಡ್ಡ ದಾರುಣಾಕಾರವಾದ ಕಷ್ಟ ದುಃಖ ಪ್ರಾಪ್ತವಾಗಲೆಂದು ಸತ್ಯನಾರಾಯಣ ಶಾಪ ಕೊಟ್ಟುಬಿಟ್ಟ. ಒಂದು ದಿನ ಅಳಿಯ ಮಾವ ಯಾವ ಊರಲ್ಲಿ ವ್ಯಾಪಾರಕ್ಕಾಗಿ ಬಂದು ಇಳಿದಿದ್ದರು, ಅಲ್ಲೇ ರಾಜನ ಸಂಪತ್ತನ್ನು ಕಳುವು ಮಾಡಿದ ಕಳ್ಳನು ಓಡುತ್ತಾ ಆ ಸಂಪತ್ತನ್ನು ಸಾಧು ಇದ್ದಲ್ಲಿಯೇ ಇಟ್ಟು ಓಡಿ ಹೋಗ್ತಾ ಇದ್ದಾರೆ. ಸಾಧು ವ್ಯಾಪಾರಸ್ಥ ಇದ್ದಲ್ಲಿಯೇ ರಾಜದೂತರು ಬಂದರು. ಕಳ್ಳ ಇಟ್ಟ ಹೋದ ಹಣವನ್ನು ಅವರ ಸಮೀಪದಲ್ಲೇ ಇದ್ದದ್ದನ್ನು ನೋಡಿ ಸಾಧು ವ್ಯಾಪಾರಿ ಮತ್ತು ಅವನ ಅಳಿಯನು ರಾಜದೂತರು ಬಂಧಿಸಿ ಹರ್ಷದಿಂದ ರಾಜನ ಬಳಿಗೆ ಕರೆತಂದರು ಮತ್ತು ರಾಜನನ್ನು ಕುರಿತು ಹೇಳ್ತಾ ಇದ್ದಾರೆ. ಮಹಾರಾಜರೇ, ಇಬ್ಬರು ಕಳ್ಳರನ್ನು ಕಟ್ಟಿ ದೊಡ್ಡ ಕೋಟೆಯ ಕಾರಾಗೃಹದಲ್ಲಿ ಬಂಧಿಸಲು ರಾಜನ ಆಜ್ಞೆಯ ನಂತರ ಯಾವುದೇ ಚೌಕಾಶಿ ಮಾಡದೆ ಕರೆಗಳನ್ನು ಕಟ್ಟಿ ದೊಡ್ಡ ಕೋಟೆಯ ಕಾರಾಗೃಹದಲ್ಲಿ ಬಂಧಿಸಲ್ಪಟ್ಟರು. ಸತ್ಯನಾರಾಯಣ ದೇವರ ಮಾಯೆಯಿಂದ ಅವರ ಮಾತನ್ನು ಯಾರು ಕೇಳಲಿಲ್ಲ. ಅವರ ಸಂಪತ್ತನ್ನು ಕೂಡ ರಾಜನು ತನ್ನ ದರ್ಶನಕ್ಕೆ ತೆಗೆದುಕೊಂಡು ಸತ್ಯನಾರಾಯಣ ದೇವರ ಶಾಪದಿಂದ ಸಾಧು ವ್ಯಾಪಾರಿ ಮನೆಯಲ್ಲಿದ್ದ ಹಣ ಕೂಡ ಕಳ್ಳರು ದೋಚಿಕೊಂಡರು. ಅವರ ಹೆಂಡತಿ ಲೀಲಾವತಿ ಅತಿಶಯ ದುಃಖದಿಂದ ಸಂಕಟ ಮತ್ತು ವ್ಯಾಧಗಳಿಂದ ಸೋತು ಹೋಗಿ ಹಸಿವೆ ನೇರಡಿಕೆಯಿಂದ ಬಳಲುತ್ತಾ ಭಿಕ್ಷೆ ಬೇಡುತ್ತಾ ಅಲೆದಾಡಲು ಪ್ರಾರಂಭಿಸಿದರು. ಕಲಾವತಿಯು ಕೂಡ ಹಾಗೆ ಅಲೆದಾಡುತ್ತಾ ಹೊರಟಾಗೊಂಡ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ವ್ರತ ನಡೆದಿತ್ತು ಕಂಡಳು. ಅಲ್ಲಿ ಕುಳಿತು ಸತ್ಯನಾರಾಯಣ ಕಥೆಯನ್ನು ಶ್ರವಣ ಮಾಡಿ ಮನಸ್ಸಿನಲ್ಲೇ ನಾರಾಯಣನ ಕಡೆ ಹೊರಬೇಡಿ ಪ್ರಸಾದವನ್ನು ಭಕ್ಷಿಸಿ ರಾತ್ರಿ ತನ್ನ ಮನೆಗೆ ಹೊರಟು ಹೋದಳು. ಅವಳ ತಾಯಿ ಪ್ರೀತಿಯಿಂದ ಕಲಾವತಿಗೆ ಕೇಳ್ತಾ ಇದ್ದಾಳೆ, ಮಗಳೇ, ರಾತ್ರಿ ನೀನು ಬಹಳ ಹೊತ್ತಿನವರೆಗೆ ಎಲ್ಲಿದ್ದಿ? ನಿನ್ನ ಮನಸ್ಸಿನಲ್ಲಿ ಏನಿದೆ? ಆಗ ಕಲಾವತಿ ಕನ್ಯಾ ತಾಯಿಗೆ ಕೂಡಲೇ ಹೇಳ್ತಾ ಇದ್ದಾಳೆ, ಅಮ್ಮ, ನಾನು ರಾತ್ರಿ ಬ್ರಾಹ್ಮಣನ ಮನೆಯಲ್ಲಿ ಇಷ್ಟಸಿದ್ಧಿ ಪಡೆಯುವ ವ್ರತವನ್ನು ನೋಡಿದೆ. ಮಗಳ ಮಾತನ್ನು ಆಲಿಸಿದ ತಾಯಿ ಆನಂದದಿಂದ ಸತ್ಯನಾರಾಯಣನ ಪೂಜೆಗೋಸ್ಕರ ಸಿದ್ಧತೆ ನಡೆಸ್ತಾ ಇದ್ದಾಳೆ.
ಅವಳು ತನ್ನ ಆಪ್ತ ಬಾಂಧವರೊಂದಿಗೆ ಸತ್ಯನಾರಾಯಣನ ಪೂಜೆಯನ್ನು ಮಾಡಿದಳು ಮತ್ತು ತನ್ನ ಗಂಡ ಹಾಗೂ ಅಳಿಯ ಬೇಗನೆ ಮನೆಗೆ ಹಿಂದಿರುಗಲಿ, ತನ್ನ ಗಂಡನ ಹಾಗೂ ಅಳಿಯನ ಎಲ್ಲ ಅಪರಾಧಗಳನ್ನು ಕ್ಷಮಿಸಬೇಕು ಎಂದು ಸತ್ಯನಾರಾಯಣ ದೇವರಿಗೆ ಮೇಲಿಂದ ಮೇಲೆ ಪ್ರಾರ್ಥಿಸಿದ್ದಾಳೆ. ಆ ಋತದಿಂದ ಸತ್ಯನಾರಾಯಣ ಸಂತುಷ್ಟನಾದ. ಚಂದ್ರಕೇತು ರಾಜನಿಗೆ ದೇವರ ಕನಸಿನಲ್ಲಿ ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ, ಹೇ ನಟಶ್ರೇಷ್ಠ, ನಾಳೆ ಮುಂಜಾನೆ ಬಂದಿಗೃಹದಲ್ಲಿ ಬಂಧಿಸಿಟ್ಟ ಆ ಎರಡೂ ವ್ಯಾಪಾರಿಗಳಿಗೆ ಬಂಧನದಿಂದ ಮುಕ್ತಗೊಳಿಸು. ಅವರಿಂದ ಎಷ್ಟು ಸಂಪತ್ತನ್ನು ನೀನು ವಶಪಡಿಸಿಕೊಂಡಿದ್ದೀಯೋ ಅದನ್ನು ಹಿಂದಿರುಗಿಸು. ಇಲ್ಲವಾದರೆ ನಾನು ನಿನ್ನ ರಾಜ ಸಂಪತ್ತು ಪುತ್ರರನ್ನು ನಾಶಗೊಳಿಸುತ್ತೇನೆ. ರಾಜನಿಗೆ ಹೀಗೆ ಹೇಳಿ ಸತ್ಯನಾರಾಯಣನು ಅದೃಷ್ಟನಾದ. ನಂತರ ರಾಜನ ಮುಂಜಾವಿನಲ್ಲಿ ಎದ್ದು ತನ್ನ ಜನರೊಂದಿಗೆ ಸಭೆಯಲ್ಲಿ ಕುಳಿತುಕೊಂಡು ಎಲ್ಲ ಜನರಿಗೆ ತನಗೆ ರಾತ್ರಿ ಕಂಡ ಕನಸಿನ ಬಗ್ಗೆ ಹೇಳ್ತಾ ಇದ್ದಾನೆ. ಬಂದಿ ಮಾಡಲ್ಪಟ್ಟ ವ್ಯಾಪಾರಿ ಮತ್ತು ವ್ಯಾಪಾರಿ ಅಳಿಯನಿಗೆ ಮುಕ್ತ ಮಾಡುವಂತೆ ಆಜ್ಞೆಯನ್ನು ಕೊಟ್ಟ. ರಾಜನ ಆಜ್ಞೆಯಂತೆ ಅವರು ವ್ಯಾಪಾರಿ ಮತ್ತು ಅಳಿಯನನ್ನು ಮುಕ್ತಗೊಳಿಸಿದರು ಮತ್ತು ಅವರಿಬ್ಬರನ್ನು ರಾಜನ ಎದುರಿಗೆ ಉಪಸ್ಥಿತ ಮಾಡಿ ಹೇಳ್ತಾ ಇದ್ದಾರೆ, ಮಹಾರಾಜರೇ, ಬೇಡಿಗಳ ಬಂಧನದಿಂದ ಮುಕ್ತಗೊಳಿಸಿ ಆ ವ್ಯಾಪಾರಿ ಮತ್ತು ಅವನ ಅಳಿಯನನ್ನು ತಂದಿದ್ದೇವೆ. ಆಗ ನಟಶ್ರೇಷ್ಠ ಚಂದ್ರಕೇತುವಿಗೆ ಈ ಇಬ್ಬರು ವ್ಯಾಪಾರಿಗಳು ನಮಸ್ಕರಿಸಿದರು. ಪೂರ್ವದ ಎಲ್ಲ ವೃತ್ತಾಂತವನ್ನು ಮನಸ್ಸಿನಲ್ಲಿಯೇ ಇಟ್ಟು ಭಯಭೀತಗೊಂಡು ಅವರು ಒಂದು ಶಬ್ದ ಸಹ ಮಾತಾಡಲಿಲ್ಲ. ಮಹಾರಾಜರೇ ಅವರಿಗೆ ಆಧಾರದಿಂದ ಹೇಳ್ತಾ ಇದ್ದಾರೆ, ದುರ್ದೈವದಿಂದ ನಿಮಗೆ ದೊಡ್ಡ ದುಃಖವೂ ಪ್ರಾಪ್ತವಾಗಿತ್ತು, ಆದರೆ ಈಗ ನಿಮಗೆ ಏನೂ ಭಯವಿಲ್ಲ. ಹೀಗೆ ಹೇಳಿ ರಾಜನು ಅವರಿಗೆ ಬಂಧನದಿಂದ ಮುಕ್ತಗೊಳಿಸಿ ಪುರಸ್ಕಾರ ಕೊಟ್ಟು ಸಿಹಿ ಮಾತಿನಿಂದ ಅವರಿಗೆ ಸಂತೋಷಗೊಳಿಸಿದ. ಅವರಿಂದ ವಶಪಡಿಸಿಕೊಂಡಿದ್ದ ಸಂಪತ್ತನ್ನು 2 ಪಟ್ಟು ಮಾಡಿ ಅವರಿಗೆ ಹಿಂದಿರುಗಿಸಿದ. ಸಾಧು ಮತ್ತು ವ್ಯಾಪಾರಿಗೆ ಮತ್ತು ಅವನ ಅಳಿಯನಿಗೆ ಈಗ ತಾವು ಮನೆಗೆ ಹೋಗಬೇಕು ಎಂದು ಸನ್ಮಾನಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಈಗ ನಾನು ನಿಮ್ಮ ಕೃಪೆಯಿಂದಲೇ ಮನೆಗೆ ಹಿಂದಿರುಗುತ್ತಿದ್ದೇನೆ ಎಂದು ವ್ಯಾಪಾರಿ ಹೇಳಿದ. ಇತಿ ಶ್ರೀ ಸ್ಕಂದ ಪುರಾಣ ರೇವಾಖಂಡೇ ಸತ್ಯನಾರಾಯಣ ಕಥೆ 3ನೇ ಅಧ್ಯಾಯ ಸಮಾಪ್ತಗೊಂಡಿತು. ಹರಿಯೇನ್ ನಮೋ ನಮಃ. ನಾಲ್ಕನೇ ಅಧ್ಯಾಯದೊಳಗೆ ನೈಮಿಷ ಅರಣ್ಯದಲ್ಲಿ ಸೂತರು ಋಷಿಯ ಮುಂದೆ ಹೇಳುತ್ತಾರೆ. ಆಮೇಲೆ ಆ ಸಾಧು ವ್ಯಾಪಾರಸ್ಥ ಬ್ರಾಹ್ಮಣರಿಗೆ ಧನ ದಾನ ಕೊಟ್ಟು ಮತ್ತು ಶುಭ ಆಶೀರ್ವಾದವನ್ನು ಪ್ರಾಪ್ತ ಮಾಡಿಕೊಂಡು ತನ್ನ ಯಾತ್ರೆಯನ್ನು ಪೂರ್ತಿಗೊಳಿಸಿ ತನ್ನ ಊರಿಗೆ ಮರಳಿ ಹೋಗ್ತಾ ಇದ್ದಾನೆ. ಆ ಸಾಧು ವ್ಯಾಪಾರಿ ಸ್ವಲ್ಪ ದೂರ ಹೋದ ಬಳಿಕ ಸತ್ಯನಾರಾಯಣ ದಂಡಧಾರಿ ಸನ್ಯಾಸಿ ವೇಷದಲ್ಲಿ ಅವನ ಬಳಿಗೆ ಬಂದು ಕೇಳ್ತಾ ಇದ್ದಾನೆ, ಸಾಧು, ನಿನ್ನ ಹಡಗದಲ್ಲಿ ಯಾವ ಮಾಲನ್ನು ತುಂಬಲ್ಪಟ್ಟಿದೆ? ಆಗ ಉನ್ನತವಾದ ವ್ಯಾಪಾರಿಗಳು ಹಾಸ್ಯ ಮಾಡುತ್ತಾ ಹೇಳ್ತಾ ಇದ್ದಾರೆ, ಯಾಕೋ ಸನ್ಯಾಸಿ, ನಿನಗೇನು ಬೇಕು? ನಮ್ಮ ದ್ರವ್ಯವನ್ನು ತೆಗೆದುಕೊಂಡು ಹೋಗುವ ಇಚ್ಛೆ ಇದೆಯೋ ಏನೋ? ನನ್ನ ಹಡಗದಲ್ಲಿ ಕೇವಲ ಬಳ್ಳಿ ಮತ್ತು ಎಲೆಗಳ ತುಂಬಿವೆ. ಅವರ ಕಠೋರವಾದ ಸಂಭಾಷಣೆಯನ್ನು ಕೇಳಿ ನಿಮ್ಮ ಮಾತು ನಿಜವಾಗಲಿ ಎಂದು ಹೇಳಿ ಆ ಸಾಧು ಸಮುದ್ರ ತೀರದ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ. ಆ ಸನ್ಯಾಸಿ ಹೋದ ನಂತರ ತನ್ನ ದಿನದ ಕರ್ಮವನ್ನು ಮುಗಿಸಿ ಸಾಧು ವ್ಯಾಪಾರಿ ತನ್ನ ಹಡಗದ ಕಡೆ ನೋಡ್ತಾ ಇದ್ದಾನೆ. ಅದು ಹಗುರವಾಗಿ ಮೇಲೆ ಬಂದಿತ್ತು. ಆದ ಕಾರಣ ಅವನಿಗೆ ಬಹಳ ಆಶ್ಚರ್ಯವಾಯಿತು. ಹಡಗದಲ್ಲಿ ಬಳ್ಳಿ ಮತ್ತು ಎಲೆಗಳ ತುಂಬಿದ್ದನ್ನು ಕಂಡು ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದ. ನಂತರ ಅರಿವು ಬಂದ ಮೇಲೆ ಚಿಂತಾಗ್ರಸ್ತನಾದ.
ಆ ಸಮಯದಲ್ಲಿ ಅವನ ಅಳಿಯ ಬಂದನು. ಚಿಂತೆ ಏಕೆ ಮಾಡುತ್ತಿ? ಸನ್ಯಾಸಿ ಶಾಪ ಕೊಟ್ಟಿದ್ದಾನೆ, ಅವನಿಂದಲೇ ಏನಾದರೂ ಮಾಡಲು ಸಾಧ್ಯ, ಇದರಲ್ಲಿ ಏನೂ ಸಂಶಯವಿಲ್ಲ. ಆದ್ದರಿಂದ ಅವನಿಗೆ ಶರಣು ಹೋಗೋಣ, ಆಗ ನಮ್ಮ ಮನಸ್ಸಿನಂತೆ ಆಗಲು ಸಾಧ್ಯ. ಅಳಿಯನ ವಚನಗಳನ್ನು ಕೇಳಿ ಸಾಧು ವ್ಯಾಪಾರಿ ಆಗ ಸನ್ಯಾಸಿಯ ಬಳಿಗೆ ಹೋಗಿ ಅವನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಅದರಿಂದ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮುಂದೆ ಯಾವ ದುರ್ವಚನವನ್ನು ಮಾತನಾಡಿದನೋ ಅದಕ್ಕೆ ನನ್ನನ್ನು ಕ್ಷಮಿಸಿರು. ಮೇಲಿಂದ ಮೇಲೆ ಅವನ ಕಾಲನ್ನು ಹಿಡಿದು ನಮಸ್ಕರಿಸಿ ಶೋಕಲಾರಂಭಿಸಿದರು. ಅವರು ಅಳುತ್ತಿರುವುದನ್ನು ಕಂಡು ಸನ್ಯಾಸಿ ಹೇಳ್ತಾ ಇದ್ದಾನೆ, ಅಳಬೇಡ, ನನ್ನ ಪೂಜೆಯಿಂದ ವಿಮುಖವಾದಲ್ಲಿ ನನ್ನ ಆಜ್ಞೆಯಿಂದಲೇ ಬುದ್ಧಿಹೀನನೇ ನಿನಗೆ ಮೇಲಿಂದ ಮೇಲೆ ದುಃಖ ಪ್ರಾಪ್ತವಾಯಿತು. ಭಗವಂತನ ಮಾತುಗಳನ್ನು ಕೇಳಿ ದೇವರ ಸ್ತುತಿ ಮಾಡಲು ಸಿದ್ಧನಾದ ಸಾಧು ವ್ಯಾಪಾರಿ ಹೇಳಿದ, ಹೇ ಪ್ರಭು, ಬ್ರಹ್ಮದೇವಾದಿಕರು ಕೂಡ ನಿನ್ನ ಮಾಯೆಯಿಂದ ಮೂಢರಾಗಿ ನಿನ್ನ ರೂಪ ಮತ್ತು ಗುಣವನ್ನು ತಿಳಿದುಕೊಳ್ಳುವುದಿಲ್ಲ. ಇದು ಕೂಡ ಆಶ್ಚರ್ಯಕರವಾದ ಸಂಗತಿ. ಮತ್ತು ನಾನೂ ಮೂಢನೇ, ನಿನ್ನ ಮಾಯೆಯಲ್ಲಿ ಮೋಹಿತನಾದ ನಾನು ನಿನ್ನ ಮಹಿಮೆಯನ್ನು ಹೇಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯ? ಪ್ರಸನ್ನನಾಗು, ಯಥಾಶಕ್ತಿ ನಾನು ನಿನ್ನ ಪೂಜೆಯನ್ನು ಮಾಡುವೆ. ಮೊದಲು ನನ್ನ ಬಳಿ ಇದ್ದ ಸಂಪತ್ತೆಲ್ಲ ತಿರುಗಿ ನನಗೆ ಸಿಗಲಿ. ನಾನು ನಿನಗೆ ಶರಣಾಗಿದ್ದೇನೆ, ನನ್ನನ್ನು ಕ್ಷಮಿಸು. ಅವನ ಈ ಭಾವಪೂರ್ಣವಾದ ಮಾತನ್ನು ಕೇಳಿ ಸನ್ಯಾಸಿ ರೂಪವನ್ನು ತಾಳಿದ ಜನಾರ್ದನ ವಿಷ್ಣು ಸಂತುಷ್ಟನಾದ. ಅವನ ಇಚ್ಛೆಯಂತೆ ವರವನ್ನು ಕೊಟ್ಟು ಹರಿ ಅಲ್ಲಿಯೇ ದೃಶ್ಯನಾದ. ಆಮೇಲೆ ಸಂಪತ್ತಿನಿಂದ ಕೂಡಿದ ಹಡಗವನ್ನು ಕಂಡು ಅದರ ಮೇಲೆ ಕುಳಿತು ಸಾಧು ವ್ಯಾಪಾರಿ ಸತ್ಯದೇವರ ಕೃಪೆಯಿಂದ ನನ್ನ ಇಚ್ಛೆ ಪೂರ್ಣಗೊಂಡಿತು ಎಂದು ಹೇಳಿ ತನ್ನ ಆಪ್ತರೊಂದಿಗೆ ಸತ್ಯನಾರಾಯಣ ಪೂಜೆ ಮಾಡಿ ಸತ್ಯದೇವರ ಪ್ರಸಾದದಿಂದ ಪೂರ್ಣ ಆನಂದಿತಗೊಂಡು ಪ್ರಯತ್ನಪೂರ್ವಕ ನೌಕೆಯನ್ನು ಜೋಡಿಸಿ ತನ್ನ ದೇಶಕ್ಕೆ ಹೋದ. ನಂತರ ಸಾಧು ವ್ಯಾಪಾರಿ ತನ್ನ ಅಳಿಯನಿಗೆ ಹೇಳ್ತಾ ಇದ್ದಾನೆ, ನನ್ನ ರತ್ನಪುರಿ ನೋಡಬೇಕು. ಹೀಗೆ ಹೇಳಿ ತನ್ನ ದ್ರವ್ಯ ರಕ್ಷಕ ದೂತನನ್ನು ಮುಂದೆ ಕಳಿಸ್ತಾ ಇದ್ದಾನೆ. ಆ ದೂತ ನಗರದಲ್ಲಿ ಹೋಗಿ ಸಾಧು ವ್ಯಾಪಾರಿ ಹೆಂಡತಿಗೆ ಭೇಟಿಯಾದ. ಕೈಜೋಡಿಸಿ ಉಚಿತವಾದ ವಚನಗಳನ್ನು ಮಾತನಾಡಿದ. ಸಾಧು ಮಹಾಜನ ತಮ್ಮ ಹಳೆಯ ಬಂಧುವರ್ಗ ಮತ್ತು ಅಪಾರವಾದ ದ್ರವ್ಯ ಸಮೇತ ನಗರದ ಸಮೀಪದಲ್ಲಿ ತಲುಪಿದ್ದಾರೆ. ದೂತನ ಮಾತನ್ನು ಕೇಳಿ ಹರ್ಷಿತಗೊಂಡು ತನ್ನ ಮಗಳಿಗೆ ಹೇಳಿದಳು, ಸತ್ಯನಾರಾಯಣ ಪೂಜೆ ಮಾಡು. ನಾನು ಅವರ ದರ್ಶನಕ್ಕೋಸ್ಕರ ಹೊರಟಿದ್ದೆ, ಬೇಗನೆ ಹೋಗು. ತಾಯಿಯ ಮಾತನ್ನು ಕೇಳಿ ಮಗಳ ವ್ರತವನ್ನು ಮುಕ್ತಾಯಗೊಳಿಸಿ ಗಡಿಬಿಡಿಯಿಂದ ಪ್ರಸಾದವನ್ನು ತೆಗೆದುಕೊಳ್ಳದೆ ಹಾಗೇ ತನ್ನ ಗಂಡನನ್ನು ಭೇಟಿಯಾಗಲು ಹೊರಡ್ತಾ ಇದ್ದಾಳೆ. ಅದರಿಂದ ದೇವರ ಕೋಪಿತಗೊಂಡು ಅವಳ ಗಂಡನನ್ನು ಹಡಗ ಮತ್ತು ಸಂಪತ್ತಿನ ಸಮೇತವಾಗಿ ನೀರಲ್ಲಿ ಮುಳುಗಿಸಿಬಿಟ್ಟ. ಆಗ ತನ್ನ ಗಂಡ ಕಾಣದೆ ಇದ್ದುದರಿಂದ ಕಲಾವತಿ ಶೋಕದಿಂದ ಅಳುತ್ತಾ ನೆಲದ ಮೇಲೆ ಕುಳಿತಳು. ನೌಕೆ ಮುಳುಗಿ ತನ್ನ ಮಗಳ ದುಃಖಿಸುವುದನ್ನು ಕಂಡು ಆ ಸಾಧು ವ್ಯಾಪಾರಿ ನಾವಿಕ ಇದೇನು ವಿಪರೀತವಾದದ್ದು ನಡೆಯುತ್ತಲ್ಲ ಎಂದು ಚಿಂತಿಸಿದ. ತನ್ನ ಮಗಳ ದುಃಖ ಪಡುವುದನ್ನು ಕಂಡು ಲೀಲಾವತಿ ಅಳುತ್ತಾ ತನ್ನ ಗಂಡನಿಗೆ ಹೇಳ್ತಾ ಇದ್ದಾಳೆ, ಹಳೆಯ ಒಮ್ಮೆಂದೊಮ್ಮೆಲೆ ಆಕಸ್ಮಿಕವಾಗಿ ಅದೃಶ್ಯ ಹೇಗಾದರೂ, ಯಾವ ದೇವರನ್ನು ಮರೆತವೆಂದು ನೌಕೆ ನಷ್ಟವಾಯಿತು, ಯಾರು ಬಲ್ಲರು? ಸತ್ಯದೇವರ ಮಹಿಮೆ ಯಾರು ಬಲ್ಲರು? ಹೀಗೆಂದು ತನ್ನ ಜನರೊಂದಿಗೆ ಅಳಲು ಪ್ರಾರಂಭಿಸಿದಳು. ಕಲಾವತಿಯು ತನ್ನ ಮನೆಯಲ್ಲಿ ಅಳವಡಿಸಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಪತಿಯ ಮರಣದ ನಂತರ ಕಲಾವತಿ ಅತ್ಯಂತ ದುಃಖಿತಳಾಗಿ ಗಂಡನ ಪಾದಕೆಗಳ ಸಮೇತವಾಗಿ ಸತಿ ಹೋಗಲು ನಿಶ್ಚಯ ಮಾಡ್ತಾ ಇದ್ದಾಳೆ. ಆ ಸಾಧು ವ್ಯಾಪಾರಿ ತನ್ನ ಮಗಳ ಶೋಕದ ವರ್ತನೆಯನ್ನು ಕಂಡು ಧರ್ಮಜ್ಞನಿಂದ ವಿಚಾರ ಮಾಡ್ತಾ ಇದ್ದಾನೆ. ಈ ನೌಕೆಯನ್ನು ಸತ್ಯದೇವರೇ ಅದೃಶ್ಯ ಮಾಡಿರಬಹುದೇ? ಅವನ ಮಾಯೆಯ ಕಾರಣದಿಂದಲೇ ನಾನು ಗೊಂದಲಲ್ಲಿ ಸಿಲುಕಿದ್ದೇನೆ. ನಂತರ ಈಗ ನಾನು ಯಥಾಶಕ್ತಿ ಸತ್ಯದೇವರ ಪೂಜೆ ಮಾಡುತ್ತೇನೆ ಎಂದು ಹೇಳಿದ. ಮತ್ತು ಸತ್ಯದೇವರಿಗೆ ಮೇಲಿಂದ ಮೇಲೆ ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಲು ಪ್ರಾರಂಭಿಸಿದ. ಕೃಪೆಯಿಂದ ದೇವರು ಆಕಾಶದಿಂದ ಭಕ್ತವತ್ಸಲ ಎಂದು ಹೀಗೆ ಹೇಳ್ತಾ ಇದ್ದಾರೆ, ಪ್ರಸಾದವನ್ನು ಸ್ವೀಕರಿಸದೆ ನಿನ್ನ ಮಗಳು ಗಂಡನನ್ನು ಕಾಣಲು ಬಂದ ಕಾರಣ ಅವಳ ಗಂಡನನ್ನು ಅದೃಶ್ಯ ಮಾಡಿದ್ದೇನೆ. ಒಂದು ವೇಳೆ ಅವಳು ಮನೆಗೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬಂದರೆ ನಿಶ್ಚಿತವಾಗಿ ಅವಳ ಗಂಡ ಅವಳಿಗೆ ಪಣಂ ಸಿಗೋನು. ಹೀಗೆ ಆಕಾಶವಾಣಿಯನ್ನು ಕೇಳಿ ಆ ಕನ್ಯಾ ಕೂಡಲೇ ಮನೆಗೆ ಹೋದಳು ಮತ್ತು ಬಿಟ್ಟು ಬಂದ ಪ್ರಸಾದವನ್ನು ಭಕ್ಷಿಸಿದಳು. ನಂತರ ಅವಳು ಪುನಃ ಮರಳಿದಾಗ
ಆಕೆಗೆ ಅವಳ ಗಂಡ ಕಂಡ. ನಂತರ ಕಲಾವತಿ ತನ್ನ ತಂದೆಗೆ ಹೇಳ್ತಾ ಇದ್ದಾಳೆ, ಈಗ ಬೇಗನೆ ಮನೆಗೆ ಹೋಗಬೇಕು, ವಿಳಂಬ ಬೇಕೆ. ಮಗಳ ಮಾತು ಕೇಳಿ ವ್ಯಾಪಾರಿ ಸಂತೋಷಗೊಂಡು ಸತ್ಯದೇವರ ಯಥಾಶಾಸ್ತ್ರ ಪೂಜೆ ಮಾಡಿ ತನ್ನ ಸಂಪತ್ತು ಮತ್ತು ಬಂಧುಗಳೊಡನೆ ಮನೆಗೆ ಮಾಡುತ್ತಾ ಇದ್ದಾನೆ. ಹುಣ್ಣಿಮೆ ಮತ್ತು ಸಂಕ್ರಮಣ ಸತ್ಯದೇವರ ಪೂಜೆ ಮಾಡುತ್ತಾ ಇದ್ದಾನೆ. ಈ ಲೋಕದಲ್ಲಿ ಸುಖವನ್ನು ಕೊಡಲು ಸತ್ಯದೇವರ ಪುರ ಎಂದರೆ ವಿಷ್ಣು ಲೋಕಕ್ಕೆ ಹೋದ ಇತಿ ಸ್ಕಂದ ಪುರಾಣ ರೇವಾಖಂಡೆ ಸತ್ಯನಾರಾಯಣ ಕಥೆ 5ನೇ ಅಧ್ಯಾಯ ಸಮರ್ಥವಾಯಿತು. ಹರಿಯೇನ್ ನಮೋ ನಮಃ. ಹೆಂಗೆ ಮಾಡ್ತೀನಿ? 5ನೇ ಅಧ್ಯಾಯದೊಳಗೆ ಶ್ರೇಷ್ಠ ಮುನಿಜನರೇ, ನಾನು ಇನ್ನೊಂದನ್ನು ಹೇಳುತ್ತೇನೆ ಕೇಳಿರಿ. ಅಂಗಧ್ವಜ ಹೆಸರಿನ ಒಬ್ಬ ರಾಜನಿದ್ದ. ಅವನ ಪ್ರಜೆಗಳ ಪಾಲನೆ ಮಾಡಲು ತತ್ಪರನಾಗಿದ್ದ. ಅವನು ಕೂಡ ಸತ್ಯದೇವರ ಪ್ರಸಾದವನ್ನು ತ್ಯಾಗ ಮಾಡಿದ್ದಕ್ಕಾಗಿ ದುಃಖಕ್ಕೊಳಗಾದ. ಅವನು ಒಮ್ಮೆ ವನಕ್ಕೆ ಹೋಗಿ ಅನೇಕ ಪಶುಗಳನ್ನು ಕೊಂದು ವಟುವೃಕ್ಷದ ಸಮೀಪ ಬಂದು ಅಲ್ಲಿ ಗೋಪಕರು ತಮ್ಮ ಸಹೋದರರ ಜೊತೆಗೆ ಅತ್ಯಂತ ಭಕ್ತಿ ಭಾವದಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದನ್ನು ಕಂಡು ಕೂಡ ಗರ್ವದಿಂದ ಅಲ್ಲಿಗೆ ಹೋಗದೆ ದೇವರಿಗೆ ನಮಸ್ಕಾರವನ್ನು ಮಾಡದೆ ಕುಳಿತ. ಎಲ್ಲ ಗೋಪಾಲಕರು ಪೂಜೆಯನ್ನು ಮುಗಿಸಿ ರಾಜನಿಗೆ ಪ್ರಸಾದವನ್ನು ಕೊಟ್ಟರು ಮತ್ತು ತಿರುಗಿ ಬಂದು ತಮ್ಮ ಪ್ರಸಾದವನ್ನು ಗ್ರಹಿಸಿ ತಮಗೆ ಇಷ್ಟವಾದ ಪೂರ್ಣ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ರಾಜನು ಪ್ರಸಾದವನ್ನು ಸ್ವೀಕರಿಸಿ ಚೆಲ್ಲಿಬಿಟ್ಟ. ಆದ್ದರಿಂದ ಅವನಿಗೆ ಬಹಳ ದುಃಖ ಪ್ರಾಪ್ತವಾಯಿತು. ಅವನ 100 ಮಕ್ಕಳು ನಷ್ಟವಾದರು. ಧನಾಧಿಕಾರಿಯೂ ಕೂಡ ನಷ್ಟವಾಯಿತು. ಅದೆಲ್ಲ ಸತ್ಯದೇವರೇ ನಷ್ಟ ಮಾಡಿದರೆಂದು ನನ್ನ ನಿಶ್ಚಿತವಾದ ಮತವಿದೆ. ಆಗ ಅವನು ಸತ್ಯದೇವರ ಪೂಜೆಯನ್ನು ಮಾಡುವ ಸ್ಥಳಕ್ಕೆ ಹೋಗುತ್ತೇನೆ. ರಾಜನ ಗೋಚರ ಹತ್ತಿರ ಬಂದು ನಂತರ ಗೋಪಕರೊಂದಿಗೆ ಭಕ್ತಿ ಭಾವನೆಯಿಂದ ಶ್ರದ್ಧಾಭಕ್ತಿಯಿಂದ ಸತ್ಯದೇವರ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಸತ್ಯದೇವರ ಪ್ರಸಾದದಿಂದ ಅವನು ಮತ್ತೆ ಸಂತಾನಯುಕ್ತನಾಗಿ ಇಹಲೋಕದಲ್ಲಿ ಸುಖವನ್ನು ಪಡೆದು ಕೊನೆ ಸತ್ಯಪುರಿ ಎಂದರೆ ವಿಷ್ಣು ಲೋಕಕ್ಕೆ ಹೋದ. ಯಾರು ಈ ಪರಮ ಹಾಗೂ ದುರ್ಲಭ್ಯವಾದ ಸತ್ಯನಾರಾಯಣ ವ್ರತ ಮಾಡುವರು ಮತ್ತು ಫಲಪ್ರದವಾದ ಪುಣ್ಯದಾಯಕ ಕೃಷಿಯನ್ನು ಭಕ್ತಿಯಿಂದ ಕೇಳುವರು, ಅವರಿಗೆ ಸತ್ಯದೇವರ ಪ್ರಸಾದದಿಂದ ಧನ ಧಾನ್ಯಗಳ ಲಭಿಸುತ್ತದೆ. ದರಿದ್ರನಿಗೆ ಧನ ಪ್ರಾಪ್ತಿಯಾಗುವುದು. ಬಂಧನದಲ್ಲಿದ್ದವನು ಬಂಧನದಿಂದ ಮುಕ್ತನಾಗುತ್ತಾನೆ. ಭಯಗ್ರಸ್ತನು ಭಯದಿಂದ ಮುಕ್ತನಾಗುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅವನು ಇಷ್ಟವಾದ ಫಲವನ್ನು ಪಡೆದು ಕೊನೆಗೆ ವಿಷ್ಣು ಲೋಕಕ್ಕೆ ಹೋದ. ಹೇ ಬ್ರಾಹ್ಮಣನೇ, ಈ ವ್ರತವನ್ನು ಮಾಡಿ ಮಾನವನು ಎಲ್ಲ ದುಃಖಗಳಿಂದ ಮುಕ್ತನಾಗುವನು ಮತ್ತು ಅದನ್ನೇ ನಾನು ನಿಮಗೆ ಹೇಳಿದ್ದೇನೆ. ಹೀಗೆ ಈ ವ್ರತವನ್ನು ಮುಂಚೆ ಯಾರು ಮಾಡಿದರೂ ಅವರ ನಂತರ ಜನ್ಮವು ಶ್ರೇಷ್ಠ ಮುನಿಗಳೇ ಕೇಳಿದೆ. ಶತಾನಂದ ಹೆಸರಿನ ವಿದ್ವಾಂಸನು ಸುಧಾಮ ಎಂಬ ಬ್ರಾಹ್ಮಣನಾಗಿ ಹುಟ್ಟಿದ. ಆ ಜನ್ಮದಲ್ಲಿ ಶ್ರೀಕೃಷ್ಣನ ಧ್ಯಾನ ಮಾಡಿ ಮೋಕ್ಷವನ್ನು ಪಡೆದ. ಕಟ್ಟಿಗೆ ಮಾರುವನು ಮುಂದಿನ ಜನ್ಮಕ್ಕೆ ಬಿಲ್ಲರಾಜನು ಗುಹ ಎಂದು ಜನ್ಮ ತಾಳಿದ. ಆ ಜನ್ಮಕ್ಕೆ ರಾಮನ ಸೇವೆಯನ್ನು ಮಾಡಿ ಮುಕ್ತನಾದ. ಉಲ್ಕಾಮುಖನು ಮುಂದಿನ ಜನ್ಮಕ್ಕೆ ದಶರಥನಾದ ಮತ್ತು ಭಗವಂತನ ಭಕ್ತಿಯನ್ನು ಮಾಡಿ ಸಾಧು ವ್ಯಾಪಾರಿ ಸತ್ಯ ಪ್ರತಿಜ್ಞೆ ಮತ್ತು ಧರ್ಮಶೀಲ ಮಯೋಧ್ವಜರಾಜನಾದ. ತನ್ನ ಅರ್ಧ ಶರೀರವನ್ನು ಕತ್ತರಿಸಿ ದಾನ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡಿಕೊಂಡ. ಅಂಗಧ್ವಜನೆಂಬ ರಾಜನು
ಸ್ವಯಂಭೂ ಮನು ಎಂಬ ಜನ್ಮ ತಾಳಿ ತನ್ನ ಉಪದೇಶ ಅನೇಕರಿಗೆ ಭಗವದ್ಭಕ್ತಿಯನ್ನು ಪ್ರದಾನ ಮಾಡಿ ವೈಕುಂಠಕ್ಕೆ ವಿಶೇಷವಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣನ ಪೂಜಾ ಫಲಪ್ರದವಾಗಿದೆ. ಅದಕ್ಕೆ ಯಾರು ಕಾಲ ಎನ್ನುವರು, ಯಾರು ಸತ್ಯ ಎನ್ನುವರು, ಯಾರು ಈಶೆ ಎನ್ನುವರು, ಯಾರು ಸತ್ಯನಾರಾಯಣ, ಮತ್ತಾರಾದರೂ ಸತ್ಯದೇವ ಎನ್ನುವರು. 20 ಕಲಿಯುಗದಲ್ಲಿ ಸನಾತನ ನಾನಾ ರೂಪಗಳನ್ನು ತಾಳಿ ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುವನಾಗಿದ್ದಾನೆ. 21 ಹೇ ಮುನಿ ಶ್ರೇಷ್ಠನೇ, ಯಾರು ಈ ಕಥೆಯನ್ನು ನಿತ್ಯ ಓದುವರು ಅಥವಾ ಆಲಿಸುವವರು ಅವರ ಎಲ್ಲ ಪಾಪಗಳ ಸತ್ಯದೇವರ ಪ್ರಸಾದದಿಂದ ನಾಶವಾಗುವವು. ಇತಿ ಶ್ರೀ ಸ್ಕಂದ ಪುರಾಣ ರೇವಾಖಂಡೇ ಸತ್ಯನಾರಾಯಣ ಕಥೆ 5ನೇ ಅಧ್ಯಾಯ ಸಮಾಪ್ತವಾಯಿತು. ಹರಿ ಏನ್ ನಮೋ ನಮಃ. ವ್ಯಾಸ ಪೂಜೆ ಮಾಡಬೇಕು, ವ್ಯಾಸ ಪೂಜೆ ಮಾಡಿ, ಪುಸ್ತಕ ಪೂಜೆ ಮಾಡಿ, ಅದಕ್ಕೆ ಅರ್ಶನ ಕುಂಕುಮ ಆ ಎಲೆ ತೆಗಿಯೋದು, ಹೊಸದು ಎಲೆ ತೆಗಿ ಹೇಳ್ತೀನಿ. ತಾಟ್ನೇ ಬಿಡು, ಇಲ್ಲೇ ತಾಟ್ನೇ ಆರತಿ ತಾಟ್ ಮುಂದೆ ಹಾಂ ಅಷ್ಟೇ. ಅದ್ರ ನಾನು ಪುಸ್ತಕ ಇದೆ, ಸ್ವಲ್ಪ ಒಣ ಮಂತ್ರಾಕ್ಷತೆ ಹಾಕಿ ಅದ್ರಾಗ ಒಂದು 5 ರೂಪಾಯಿ ಬೇಕು. ಹಣ್ಣಿನ ಅಡಿಕೆಯಲ್ಲಿ ಉಳಿಯೋದೊಂದು ಪುಸ್ತಕದ ಮೇಲೆ ಅದರ ಮೇಲೆ ಪುಸ್ತಕ ಅದೊಂದು ಗಣಪನ ತಲಗಿಸ್ಬಿಟ್ಟು ಅವ್ರಿಗೆ ಮ್ಯಾಲೆ ಅಲ್ಲೇ ಸಂಕಲ್ಪ ಮಾಡಿಬಿಡ, ಅಲ್ಲೇ ಇಟ್ಬಿಡಪ್ಪ, ಇದನ್ನು ಪುಸ್ತಕದ ಮೇಲೆ ಇಟ್ಬಿಡ, ಸಂಕಲ್ಪ ಮಾಡಿಬಿಡ ಗಣಪತಿ. ಈಗ 5ನೇ ಅಧ್ಯಾಯ ಪೂಜೆ ಮಾಡಿ ನೀ ಇದನ್ನು ಮಾಡ್ಕೊಂಬ ರೆಡಿ. ಸತ್ಯನಾರಾಯಣ ಕಾಯ ಒಂದು ನೋಡ್ಕೊಂಬೇಡಿ, ಎಲ್ಲನೂ ಕಾಯ ಎಷ್ಟೋ ನೋಡು. ಮನೆ 2 ಇಲ್ಲಿ ಯಾರು ತಂದ ನೋಡು, ಅಷ್ಟು ಕಾಯಿ ಹೊಡೆದು ಕೊಡಿ. ನೀವು ಮನೆ ಕಾಯಿ ಒಟ್ಟು ಕಾಯಿ ಹೊಡೆದಿದ್ದು ಹರಗೊಡಿ ಗಾಡಿ ಹಿಡಿತೈತಿ. ಮನೆ 2 ಒಂದು ಯಾವ ತಗೋಲೆ ಗೊತ್ತವ ಸಿರಿಗಿ ತಗೋಲ ಅಲ್ಲಿ ಅವ್ರದ್ದೊಂದು ಕಾಯಿ ಅಂತ ನೋಡಿದ್ರು. ಬರ್ರಿ 5ನೇ ಅಮ್ಮ ನೈವೇದ್ಯದಲ್ಲಿ ಆ ಮಂಡಲ ಎಲ್ಲ ಮಾಡ್ತಾರೆ, ಮಂಡಲ ಮಾಡಿರ್ತಾರೆ ಅಲ್ಲಿ ಟ್ಯೂಷನ್ಗೆ ಹೋಗಿದ್ಲ ಮಳೆ ಒಂದು ಇತ್ತು ಅಡಿಗೆ ಮಾಡಿ ತಂದು ಅಡಿಗೆ ಇಲ್ಲಿ ಮೇಲೆ ಇನ್ನೊಂದು ಹಾಕ್ಕೊಂಡು ನೈವೇದ್ಯ ಅಡಿಗೆ ಮಾಡಿದ್ದೆ. ಅಡಿಗೆ ನೈವೇದ್ಯ ತಗೊಂಬರ್ರಿ. ಮಾಡಿ ಪ್ರಸಾದ ಕೊಡಕ್ಕೆ ಕಟ್ ಮಾಡಿದ್ದಾರೆ. ಭಾಷೆಗೆ ಮಗಳಿಗೆ ಹೌದಲ್ಲೇ
ಆಕೆ ಬರ್ಲಿಲ್ಲ ನೀರಾಗ ಇನ್ನೊಂದು ದಳ ಕೂಡ ನೈವೇದ್ಯ ಮಾಡೋದು ಮಾಡಿದೆ ಕೆಳಗೆ ತಂದು ಎಣ್ಣೆ ಹಾಕಿ ನಮಸ್ಕಾರ ಮಾಡಿ ಆ ನೀರು ತಗೊಂಡು ಮಾಡಿದಂಥ ಅಡಿಗೆ ನಿಮ್ಮ ಮನೆ ಕುಂದೇವ್ರ ಮುಚ್ಚಿನ ಬೇಡಮ್ಮ ಅಡಿಗೆ ಬಾಯೆಲ್ಲ ತಗಿ ಅಂತ ಹೇಳೋದು ಕುಂದೇವ್ರ ಸ್ವಲ್ಪ ತಗೊಂಡು ನೈವೇದ್ಯ ಮಾಡಿ ನಾರಾಯಣ ಕಡೆ ಮುಖ ಮನೆ ಎರಡು ಹೌದಲ್ಲ ನಾವು ಕಟ್ನಾ ಕುಂಕುಮ ಹಚ್ಚ ಸಾಕಂತಾರ ಮನಿ ಬೇಡ ಅಂತ ಮನಿ ಎರಡು ಹೊರಗೆ ಯಾರು ತಂದಾರ ಎಲ್ಲ ಹೊಡ್ಕೊಂಬ ಅವ್ನು ಕುಲದೇವ್ರ ಹೆಸರಲ್ಲೇ ನೈವೇದ್ಯ ಮಾಡಿದ್ಯಾ ಅದನ್ನ ಅಡಿಗೆ ಎಲ್ಲ ಪೂರ ಮತ್ತೊಂದು ಬಿಟ್ಟು ಒಂದು ಮಾಡಬೇಡ ಮಂತ್ರಾಕ್ಷತೆ ಹಾಕಿ ಹುಡುಗಿ ಬುಟ್ಟಿ ಕೊಡ ಒಂದೊಂದು ಹೂ ಹಾಕ ಅದನ್ನು ತಮಗೆ ಕೆಳಗಡೆ ಅದನ್ನು ನೈವೇದ್ಯ ಮಾಡಿದ್ದು ದೇವ್ರ ಜಗಲಿ ಅಂತ ಹೇಳಿದ್ರು ಅದನ್ನ ಪ್ರಸಾದ ಒಂದು ಸ್ವಲ್ಪ ಎಲೆ ಹಾಕಿರಲಿಲ್ಲ ಅವನು ತುಂಡು ತುಂಡು ಎಲೆ ಹಾಕಿ ಒಂದು 10-15 ಮಾಡಿ ಆ ಸಲ ಪ್ರಸನ್ನ ಕಾಯ್ತು ಹೇಳ್ರಿ ನಾಳೆ ಗಂಟೆ ಕೂಡ ಸ್ವಲ್ಪ ನೀ ಹಿಡಿಬೇಡ ಆರ್ತಿ ಗಂಟೆ ಕೈಯಾಗ ಬರ್ತಾರೆ ಮತ್ತೊಬ್ರು ಇರ್ತಾರೆ ಗಾಡಿ ಬಾಗಲ ನಿಂದ್ರಬೇಡಮ್ಮ ಹೊರಗೆ ಬಾ सुखकर्ता दुखहर्ता वार्ता विज्ञाति नुर्वे पूर्वे प्रेम कृपा जलाति सर्वांगी सुंदर उठ सिंदूराति कंठे जलके माल मुक्त कोलाति जय देव जय मंगल मूर्ते दर्शन मात्रे मान स्मरणे मात्रे मान कामना पूर्ति जय देव रत्न खचित फल तुझ गौरी कुंवरा चंदनाची ओटी कुंकुम केशरा हीरे घटित मुकुटा शोभा तो भोरा जन जन तेनो पूरे चरणी पागरिया जय देव जय मंगल मूर्ते
दर्शन मात्रे मान स्मरणे मात्रे मौन कामन पूर्ति जय देव लंबोदर पीतांबर परिवर वंदना सरल चोंड वक्र चोंड त्रिनयन दास राम वाटावे सदना संकष्टि पावावे निर्वाणी रक्षावे सुरवर वंदना जय देव जय मंगल मूर्ते दर्शन मात्रे मान स्मरणे मात्रे मान कामन पूर्ति जय देव अನ್ರಿ ಮಂಗಳಾರತಿ ಪ್ರಸಾದ ಮನಿಗೆ ಯಾಕೆ ಮನಿ ಕಾಯಿ ಕೊಡವಿಲ್ಲ ಬಸ್ಸು ಅಲ್ಲ ಕುಡಿ ಮಾಡು ಅವ್ರು ಟ್ಯೂಷನ್ಗೆ ಒಂದು ಇಲ್ಲ ಯಾಕೆ ನಮ್ಗೆ ರಜೆ ಒಂದು ಸಕಲ ಪೂಜಾ ಬಿಟ್ಟು ಕೂಡ ಪ್ರಸಾದ ಕೊಡು ಕೊಟ್ಟಿದ್ದೆ ಪ್ರಸಾದಿಗೆ ಬಸ್ಸು ಬಾ ಆಚೆ ಕಡೆ ಕೈ ಹಾಕಿ ಬರ್ತದ ನೋಡ ಹಿಂಗೆ ಹಿಡ್ಕೊಂಡು ತಾಟ್ ಮುಟ್ಟದನ್ನ ಹಿಂಗೆ ಹಿಡ್ಕೊಂಡು ಮುಟ್ಟು ಇನ್ನೊಂದು ಸ್ವಲ್ಪ ತಳಗ್ ಬಿಡು ಕೈ ಒಂದು ಹೂ ನಿಸ್ಕೊಂಡ್ಬಿಡ ಕೃಷ್ಣನ ಮೇಲಿಂದ ತಲೆಯಾಗ ಇಟ್ಕೊಂಡು ತಲೆಯಾಗ ಇಟ್ಕೊಂಡು ಹಣೆ ಹಚ್ಚಿ ನಮಸ್ಕಾರ ಬಾ ಉತ್ತರ ಪೂಜಾ ಮಾಡಿ ಈ ಕಾಲ ಇರುತ್ತೆ ನೋಡಿ. ನಾಳೆ ಉಪಯೋಗ ಮಾಡಿ ಅವನ್ನ ಕಾಯಿ ಎಲ್ಲಾರ ಬೇರೆ ಕಡೆ ಇಟ್ಟು ಬಾ ಇನ್ನೊಂದು ಯಾರಿಗೂ ಸಿಗಲ್ಲ ನಾಳೆ ಸಿಗಬೇಕು ಹಂಗಿಟ್ಟು ಹೊಳಿ ಬಾ ಅಂತ ಹೇಳ್ತಾರೆ ಜಗಲಿ ಮೇಗೆ ಇಟ್ಟು ಹಿಡಿತೈತಿಲ್ಲ ಹಾಂ ಹೇಳ್ರಿ ಜಗಲಿ